ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಅಮ್ಮನ ಮನೆಯಲ್ಲಿ ಅಂದರೆ ಬಂಡಿಪಾಳ್ಯ ಮನೆಯಲ್ಲಿ ಹಪ್ಳ ಮಾಡ್ತಾ ಇದ್ದೇವೆ. ಸೊ ಹಪ್ಳ ಮಾಡುವ ರೀತಿ ಹೇಗೆ ಮತ್ತು ಹಪ್ಳ ಮಾಡುವಾಗ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸಿರ್ತಾರೆ ಮತ್ತು ಯಾವ ಪ್ರೊಸೀಜರಲ್ಲಿ ನಮ್ಮ ಅಮ್ಮ ಟ್ರೆಡಿಷ್ನಲ್ ಆಗಿ ಹಪ್ಳನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಬೇಕು. ಸೊ ಇದರಿಂದ ನನ್ನ ದಿನನಿತ್ಯದ ವ್ಲಾಗಲ್ಲಿ ನಾನು ಹೇಗೆಲ್ಲ ನನ್ನ ಅಮ್ಮನ ಮನೆಯಲ್ಲಿ ಆಗಿರ್ಬೋದು ಅಥವಾ ನನ್ನ ದಿನನಿತ್ಯದ ಎಲ್ಲ ರೀತಿಯ ಚಟುವಟಿಕೆಗಳು ಹೇಗೆಲ್ಲ ಮಾಡ್ತಾ ಇರ್ತೇನೆ ಅನ್ನೋದನ್ನು ವ್ಲಾಗಲ್ಲಿ ತಿಳಿಸ್ತೇನೆ. ಸೊ ಯಾರೆಲ್ಲ ತಿಳ್ಕೊಬೇಕು ಅನ್ನೋ ಕುತೂಹಲ ಇರುತ್ತೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಯೂಶ್ವಲಿ ನಮ್ಮ ಗೌಡ್ರ ಮನೆಗಳಲ್ಲಿ ಈ ಸಮ್ಮರ್ ಹಾಲಿಡೇ ಬಂದಾಗ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಸಮ್ಮರ್ ಹಾಲಿಡೇ ಅಂದ ತಕ್ಷಣವೇ ಎಲ್ಲರ ಮನೆಗಳಲ್ಲಿ ಹೊರಗಡೆ ಔಟಿಂಗ್ ಹೋಗ್ತಾರೆ, ಹೊರಗಡೆ ಟ್ರಿಪ್ ಹೋಗ್ತಾರೆ, ರೆಸಾರ್ಟ್ಸ್ಗಳೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾರೆ ಅಥವಾ ಬೇರೆ ಬೇರೆ ಔಟ್ ಆಫ್ ಸ್ಟೇಷನ್ ಮತ್ತು ಅಬ್ರಾಡ್ಗೂ ಕೂಡ ಹೋಗ್ತಾರೆ. ಆದರೆ ನಮ್ಮ ಗೌಡ್ರ ಮನೆಗಳಲ್ಲಿ ಈ ಸಮ್ಮರ್ ಹಾಲಿಡೇ ಬಂತು ಅಂದ ತಕ್ಷಣ ಮನೆಗಳಲ್ಲಿ ಉದ್ದಿನ ಹಪ್ಪಳ, ಅಕ್ಕಿ ಹಪ್ಪಳ, ಸಂಡಿಗೆ ಈ ರೀತಿ ಹಪ್ಪಳ ಸಂಡಿಗೆಗಳನ್ನ ಮನೆಗಳಲ್ಲಿ ಬಿಸಿಲಲ್ಲಿ ಒಣಗಿಸ್ಬೋದು ಅಂತ ಹೇಳಿ ಈ ಸಮ್ಮರ್ ಹಾಲಿಡೇಗಳಲ್ಲಿ ಈ ಥರದ್ದು ಒಂದು ಪ್ರತಿ ವರ್ಷವೂ ಕೂಡ ಮಾಡ್ಕೊಳ್ತಾ ಇರ್ತಾರೆ. ಅದ್ರ ಜೊತೆಗೆ ಖಾರದ ಪುಡಿ ಬಿಡಿಸಿಟ್ಕೊಳ್ಳೋದು ಮತ್ತು ಹುಣಸೆ ಹಣ್ಣನ್ನು ಅದನ್ನು ಬಿಡಿಸಿ ಅದನ್ನು ಸ್ಟೋರ್ ಮಾಡ್ಕೊಳ್ಳೋದು. ಸೊ ಈ ಥರದ್ದು ಯೂಶ್ವಲಿ ಎಲ್ಲರ ಮನೆಗಳಲ್ಲಿ ಎಸ್ಪೆಷಲಿ ನಮ್ಮ ಗೌಡ್ರ ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ನಾವು ನೋಡ್ಬೋದು. ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ಹಪ್ಳ ಮಾಡಬೇಕು ಅಂತ ಹೇಳಿ ಅಮ್ಮ ಕಾಲ್ ಮಾಡಿದರು. ಪ್ರತಿ ವರ್ಷ ಇದೇ ಮಂತಲ್ಲಿ ಅಂದರೆ ಏಪ್ರಿಲ್ ಮಂತಲ್ಲಿ ನಾವು ಕೂಡ ಹಪ್ಳ ಸಂಡಿಗೆ ಉದ್ದಿನ ಹಪ್ಳ ಈ ಥರದ್ದೆಲ್ಲ ರೆಡಿ ಮಾಡಿ ಇದನ್ನು 1 ಇಯರ್ ಆಗೋಷ್ಟು ಸ್ಟೋರೇಜ್ ಮಾಡ್ಕೊಳ್ಳೋದು ನಮ್ಮ ಮನೇಲೂ ಕೂಡ ನಡೆದು ಬಂದಿದೆ. ಅದೇ ಥರ ಅಮ್ಮ ಈ ವರ್ಷ ಕೂಡ ಹಪ್ಳ ಮಾಡಬೇಕು, ಹಪ್ಳ ಖಾಲಿ ಆಗಿದೆ, ಸೊ ಬನ್ನಿ ಎಲ್ರೂ ಅಂತ ಕಾಲ್ ಮಾಡಿದರು. ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಮ್ಮನೇ ಕೂಡ ಆರಾಮ್ಸಿನಲ್ಲಿ ಹೋಗ್ಬಿಟ್ಟು ವಾಕ್ ಮಾಡ್ಕೊಂಡು ಅವರೇ ತೊಗೊಂಡು ಕೂಡ ಬಂದು ಇಟ್ಟಿದ್ರಂತೆ. ಹಾಗಾಗಿ ಬನ್ನಿ ಮಾಡಿಬಿಡೋಣ ಫ್ರೀ ಇದ್ದರೆ ಎಲ್ರೂ ಅಂತ ಕಾಲ್ ಮಾಡಿದ್ರು. ನಾನು ಕೂಡ ಫ್ರೀ ಇರೋದ್ರಿಂದ ಆಯಿತು ಬರ್ತೀನಿ ಅಂತ ಹೇಳಿ ಈವ್ನಿಂಗ್ ನಾನು ಬಂದೆ. ಹಾಗೆ ನನ್ನ ತಂಗಿ ಕುಮಾರಿ ಕೂಡ ಮನೆಗೆ ಬಂದಿದ್ದರು, ಕೋಮಲ ಕೂಡ ಅವಳು ಕೂಡ ಬಂದಳು. ಸೊ ಎಲ್ರೂ ಬರೋ ಅಷ್ಟರೊಳಗಡೆ ಅಮ್ಮ ಅದನ್ನು ಮಿಲ್ ಮಾಡಿಸ್ಕೊಂಡು ಅದನ್ನು ತೊಗೊಂಡು ಬಂದು ಇಟ್ಟಿದ್ರು. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಉದ್ದಿನ ಹಪ್ಪಳಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅಂತ ಹೇಳೋದಾದರೆ ಉದ್ದಿನ ಬೇಳೆ ಮತ್ತು ಅದಕ್ಕೆ ಬೇಕಾಗಿರೋಷ್ಟು ಉಪ್ಪು ಮತ್ತು ಜೀರಿಗೆ, ಮೆಣಸು, ಹಪ್ಳದ ಖಾರ. ಸೊ ಇದಿಷ್ಟನ್ನು ಮಿಲ್ ಮಾಡಿ ಪೌಡ್ರ್ ಮಾಡಿಸ್ಕೊಂಡು ತೊಗೊಂಡು ಬಂದು ಅದನ್ನು ಮಜ್ಜಿಗೆ ಮತ್ತು ನಿಂಬೆ ರಸ ಅಂದರೆ ನಿಂಬೆಹಣ್ಣು ಹಿಂಡಿರುವಂಥ ರಸ ಮಜ್ಜಿಗೆಗೆ ಹಾಕಿ ಆ ಹಿಟ್ಟನ್ನು ಕಲಸಿ ಅದನ್ನು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿಯೆಲ್ಲ ಅದನ್ನು ಕಲಸಿ ಅದಕ್ಕೆ ಎಣ್ಣೆ ಹಾಕಿ ಅದನ್ನು ಸಾಫ್ಟ್ ಆಗೋದಕ್ಕೆ ಇಡಬೇಕು. ಇದನ್ನು ಮುಂಚೆ ಎಲ್ಲ ಒಂದಿನ ನೈಟೆಲ್ಲ ನೆನೆಸಿ ಅದ್ರ ಮಾರನೇ ದಿನ ಕೂತ್ಕೊಂಡು ಅಕ್ಕಪಕ್ಕ ಸುತ್ತಮುತ್ತ ಯಾರೆಲ್ಲ ಅಕ್ಕಪಕ್ಕ ಜನ ಇರ್ತಾರೆ ಎಲ್ಲರೂ ಅವ್ರವ್ರ ಮನೇಲಿ ಲಟ್ಟಣಿಗೆನ ತೊಗೊಂಡು ಬಂದು ಒಂದು 10 ಜನ ಕೂತ್ಕೊಂಡು ಹಪ್ಳ ಒತ್ತುತ್ತಾ ಇದ್ದಿದ್ದು ಆಗ. ಬಟ್ ಇವಾಗ ಮನೇಲಿರೋ ಅಷ್ಟೇ ಮೆಂಬರ್ಸು ಅದನ್ನು ಹಪ್ಳ ಮಾಡ್ಕೊಳ್ತಾರೆ. ಹಾಗಾಗಿ ಇವಾಗ ನಮ್ಮ ಮನೆಯಲ್ಲಿ ನಾನು, ನನ್ನ ತಂಗಿ, ಇನ್ನೊಬ್ಬರು ತಂಗಿ, ಸೊ ನಾವು 3 ಜನ ಉದ್ದಿನ ಹಪ್ಳನ ನೈಟಲ್ಲೇ ಇನ್ಸ್ಟೆಂಟಾಗಿ ಅಂದರೆ ಆವತ್ತು ಕಲಸಿರೋ ಹಪ್ಳನ ಆವಾಗಲೇ ಮಾಡಿದ್ರೆ ಅದು ವೈಟ್ ಕಲರ್ ಇರುತ್ತೆ. ಅದನ್ನು ಒಂದಿನ ಎಲ್ಲ ನೆನೆಸಿ ಬೆಳಗ್ಗೆ ನಾವು ಹಪ್ಳ ಮಾಡಿದ್ರೆ ಸ್ವಲ್ಪ ಗ್ರೇ ಕಲರ್ ಆಗುತ್ತೆ. ಹಾಗಾಗಿ ಆವತ್ತಿನ ದಿನವೇ ಹಪ್ಳ ಮಾಡೋಣ, ವೈಟ್ ಕಲರೇ ಇರಬೇಕು ಅಂತ ನಮ್ಮಮ್ಮ ನಮಗೆ ನಿದ್ದೆ ಬರ್ತಿದೆ ಅಂದರೂ ಕೇಳ್ದಲೇ ಮಧ್ಯರಾತ್ರಿವರೆಗೂ ಹಪ್ಳ ಮಾಡಿದ್ವಿ, ಯಾವುದು ಉದ್ದಿನ ಹಪ್ಳನ. ಸೊ ಮಾಡಿ ಮುಗಿಸಿದ್ವಿ. ನಂತರ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದಾಗ ಇನ್ನು ನಾವು ಯಾರೂ ಫ್ರೆಶ್ ಅಪ್ ಆಗೂ ಇರಲಿಲ್ಲ. ಯಾಕಂದರೆ ಆ ಬಿಸಿಲು ಬರೋಷ್ಟ್ರೊಳಗಡೆ ಬೇಗನೆ ಮಾಡಿಬಿಡ್ಬೇಕು ಅಂತ ಹೇಳಿ ಎದ್ದ ತಕ್ಷಣವೇ ನಮ್ಮಮ್ಮ ಎಲ್ಲರೂ ಹಿಟ್ಟೆಲ್ಲ ರೆಡಿ ಮಾಡಿದ್ರು, ಬನ್ನಿ ಟೆರೇಸ್ಗೆ ಅಂತ ನಾವು ಇನ್ನೂ ಮಲಗಿದಾಗಲೇ ಕೂಗ್ತಾ ಇದ್ರು. ಹಾಗಾಗಿ ಎದ್ದು ಎಲ್ಲರೂ ಹಾಗೆ ಬಂದ್ವಿ. ಬಂದು ಕೂತ್ಕೊಂಡು ಹಪ್ಳನ ಬೆಳಗ್ಗೆನೇ ಇದು ಅಕ್ಕಿ ಹಪ್ಳನ ಮಾಡ್ತಾಯಿದ್ವಿ. ಇದು ನೀವು ನೋಡ್ತಾ ಇರೋದು ಅಕ್ಕಿ ಹಪ್ಪಳ. ಈ ಅಕ್ಕಿ ಹಪ್ಪಳ ಮಾಡೋದಕ್ಕೆ ಅಕ್ಕಿ ಹಿಟ್ಟು ಮತ್ತು ಅದಕ್ಕೆ ಹಪ್ಳದ ಖಾರ ಮತ್ತು ಮೆಣಸು, ಜೀರಿಗೆ ಇದೆಲ್ಲ ಮಿಕ್ಸ್ ಮಾಡಿ ಮಿಲ್ ಮಾಡಿ ತರಿಸ್ಕೊಂಡು ಇದರೊಳಗಡೆಗೆ ನಾವು ಅಂದರೆ ಅದನ್ನು ಹಿಟ್ಟನ್ನು ಮುದ್ದೆ ರೀತಿ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಸೇರಿಸ್ಬೇಕಂತ ಹೇಳಿ ಒಂದು ಜಾರಿಗೆ
ಟೊಮೊಟೊ, ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಮಸಾಲಾನ ಅದ್ರ ಒಳಗಡೆ ಸೇರಿಸಿದ್ದೀವಿ ಅದನ್ನು ರುಬ್ಬಿ. ಸೊ ಆಗ ಟೇಸ್ಟ್ ಹೇಗೆ ಬರುತ್ತೆ ಅಂದರೆ ಸ್ವಲ್ಪ ಕುರ್ಕುರೆ ಆ ಥರದ್ದೆಲ್ಲ ಮಸಾಲ ಹಾಕಿ ಮಾಡಿರ್ತಾರಲ್ಲ, ಆ ಥರದ ಹಪ್ಳದ ಫ್ಲೇವರ್ ಕೊಡಲಿ ಅಂತ ಹೇಳಿ ಈಗ ಹಪ್ಪಳ ಅಂದರೆ ಮನೇಲಿ ಮಾಡೋ ಈ ಅಕ್ಕಿ ಹಪ್ಳಗೂ ಕೂಡ ಈ ಥರದ್ದೊಂದು ಫ್ಲೇವರ್ ವೈಸ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ಅದೇ ರೀತಿ ಮಾಡ್ತಾ ಇದ್ದೀವಿ. ಹೀಗೆ ಇಷ್ಟು ಅರ್ಲಿ ಮಾರ್ನಿಂಗ್ ಬೆಳಗ್ಗೆನೆ ಫ್ರೆಶ್ ಅಪ್ ಆಗದೆ ಹಲ್ಲು ಉಜ್ಜದೆ ಮುಖ ತೊಳೆದೆ ಮೇಲ್ಗಡೆ ಬಂದು ಹಪ್ಳ ಮಾಡ್ತಾ ಇದ್ದೀವಿ. ಬಟ್ ಆದರೆ ಕಾಫಿನಾದರೂ ಕುಡಿಯೋಣ ಅಂತ ನನ್ನ ಮಗಳು ಇನ್ನೂ ಮಲಗಿರೋಳನ್ನ ಮಿಸ್ಟಿ ಕಾಫಿ ಮಾಡ್ಕೊಂಡು ಬಾ ಪ್ಲೀಸ್ ಅಂತ ಕೇಳ್ಕೊಳ್ತಾ ಇದ್ವಿ. ಅವಳು ಎದ್ದೋಳೋದೇ ಈಗ 10 ಗಂಟೆ ಆಗುತ್ತೆ. ಬಟ್ ಆದರೆ ನಮಗೋಸ್ಕರ ಪಾಪ ಅಂತ ಕಾಫಿ ಮಾಡಿಕೊಂಡು ತೊಗೊಂಡು ಬಂದು ಕಾಫಿ ಕೊಟ್ಟಳು. ಕಾಫಿ ಮಾತ್ರ ಸಖತ್ತಾಗಿ ಮಾಡಿದ್ಲು. ಅದು ಇನ್ನೂ ನಮಗೆ ಎನರ್ಜಿ ಕೊಡ್ತಾಯಿತ್ತು. ಸೊ ಹಾಗಾಗಿ ಆಯಿತು ಇನ್ನೂ ಒಂದು ಸ್ವಲ್ಪ ಇದೆ ಅದನ್ನು ಮುಗಿಸೇ ಬಿಟ್ಟು ಆಮೇಲೆ ತಿಂಡಿಗೆ ಹೋದ್ರೆ ಆಯ್ತು ಅಂತ ಹೇಳಿ ಕಂಪ್ಲೀಟಾಗಿ ಹಪ್ಳ ಮಾಡೇ ಬಿಟ್ವಿ. ಪುಲರಿಗಳು ಸಂಧ್ಯಗಳು ಕನಗನಿಲ ಕದಿರುಗಳು ಎಂದಿನ ಬಲರಿಲ್ಲ ತೂವದು ಕಡಮ ನಿಮಿಷಮೂರು ಶಲಭಮಾಯಿ ಯಾರುಣರ್ನ ಜೀವನಾಗಿ ಗಾನಮಾ. ಹೀಗೆ ನಾವು ಹಪ್ಳ ಮಾಡ್ತಾ ಹಪ್ಳ ಮಾಡಿದ್ದೇ ಗೊತ್ತಾಗಲಿಲ್ಲ. ಯಾಕಂದರೆ ಹಪ್ಳ ಮಾಡಿರೋದಕ್ಕಿಂತ ನಾವೆಲ್ಲರೂ ಮಾತಾಡಿದ್ದೇ ಜಾಸ್ತಿ ಆಗಿತ್ತು. ಸೊ ಟಾಪಿಕ್ಗಳು ಬರ್ತಾನೆ ಇತ್ತು, ಒಂದಾದ್ಮೇಲೆ ಒಂದು ಆ ರೀತಿ ಸುಮ್ಮನೆ ಮಾತಾಡ್ಕೊಂಡೇ ಹಪ್ಳ ಮಾಡಿ ಮುಗಿಸೇ ಬಿಟ್ವಿ. ಸೊ ಇಷ್ಟು ಹಪ್ಳನೂ ನಾವು 3 ಮೆಂಬರ್ಸೇ ಸೇರ್ಕೊಂಡು ಎಲ್ಲರೂ ಮುಗಿಸಿದ್ವಿ. ಸೊ ನಿಮ್ಮನೆಯಲ್ಲೂ ಹೀಗೇನಾ ವರ್ಷಕ್ಕೊಂದ್ಸಲ ಅಂದರೆ ಈ ಥರ ಸಮ್ಮರ್ ಹಾಲಿಡೇಸ್ಗಳಲ್ಲಿ ನೀವು ಕೂಡ ಹಪ್ಳ ಸಂಡಿಗೆ ಈ ರೀತಿ ಎಲ್ಲ ಮಾಡಿ ಸ್ಟೋರೇಜ್ ಮಾಡ್ತೀರಾ ಅನ್ನೋದಾದರೆ ಕಮೆಂಟಲ್ಲಿ ತಿಳಿಸಿ. ಆಗ ನನಗೂ ತಿಳ್ಕೊಳ್ತೀನಿ. ಸೊ ಇದು ನಮ್ಮ ಮನೇಲಿ ಮಾತ್ರ ಅಲ್ಲ, ಎಲ್ಲರೂ ಮನೆಯಲ್ಲೂ ಕೂಡ ಯೂಶ್ವಲಿ ಇದೇ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಹಪ್ಳ ಮಾಡೋದು ಹೇಗೆ ಮತ್ತು ಅಮ್ಮನ ಮನೇಲಿ ಹಪ್ಳ ಮಾಡಿದ್ವಿ ಯಾವ ಥರ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ವಿ. ಇದೇ ರೀತಿ ಮುಂದಿನ ವ್ಲಾಗಲ್ಲಿ ಮತ್ತೊಂದು ವಿಚಾರಗಳೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಬಾಯ್.